ಚೆನ್ನಾಗೇ ಇರ್ತೀಯ. ಮಾತಾಡೆ ಮಾಟ್ಗಾತಿ. ನಾನ್ ಸತ್ತೋದೆ ಅಂತ ಸಂತೋಷವಾಗಿದ್ಯಾ ಅಲ್ವಾ? ಇರ್ತೀಯ, ಇರ್ದೇ ಏನು? ಈಗ ನಿಂದೆ ರಾಜ್ಯ, ನಿಂದೆ ಸಾಮ್ರಾಜ್ಯ. ನಾನೇನ್ ಅನ್ಯಾಯ ಮಾಡಿದ್ದೆ ನಿಂಗೆ? ಏನ್ ದ್ರೋಹ ಮಾಡಿದ್ದೆ? ಯಾಕೆ ನನ್ನ ಜೀವನ ಕಿತ್ಕೊಂಡೆ? ನನ್ನ ಜೀವ ಕಳ್ಕೊಳ್ಳೋ ಹಾಗೆ ಯಾಕೆ ಮಾಡ್ದೆ? ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಲಕ್ಷ್ಮಣ್ ಹೆಂಡತಿಯಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅಂತ ಕನ್ಸ್ಕೊಂಡಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ. ಈ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ. ಶಿಕ್ಷೆ ಹಾಗೆ ಆಗುತ್ತೆ. ಇಲ್ಲ, ನಾನೇನು ಮಾಡಿಲ್ಲ. ನೀನು ಸುಖವಾಗಿರ್ಬೇಕು ಅಂತಲೇ ನಾನು ಆಸೆ ಪಟ್ಟಿದ್ದು. ಅದಕ್ಕೆ ನಾನು ದೂರನೇ ಇಟ್ಬಿಟ್ಟೆ. ನಾನು ಸುಖವಾಗಿರ್ಬೇಕು ಅನ್ನೋದೇ ನಿನ್ನ ಆಸೆ ಆಗಿತ್ತಾ? ಹೌದು. ನೀನ್ ನನಗೆ ದ್ರೋಹ ಮಾಡ್ಲಿಲ್ವಾ? ಇಲ್ಲ, ಯಾವತ್ತೂ ಮಾಡಿಲ್ಲ. ನಾನು ನಿನ್ನ ನಂಬೇಕಾ? ಹೇಗೆ ನಂಬೋದು? ಪ್ಲೀಸ್ ನನ್ನ ನಂಬು. ನಾನು ದ್ರೋಹಿ ಅಲ್ಲ, ನಾನು ವಂಚಕಿ ಅಲ್ಲ. ಹೌದಾ? ಸರಿ, ಹಾಗಾದ್ರೆ ನಾನು ನಿನ್ನ ನಂಬ್ತೀನಿ, ಖಂಡಿತ ನಂಬ್ತೀನಿ. ಆದ್ರೆ ನೀನ್ ನನಗೊಂದು ಸಹಾಯ ಮಾಡಬೇಕು. ಏನು ಹೇಳು? ನನ್ನ ಆಸೆಗಳಿನ್ನೂ ತೀರಿಲ್ಲ. ಅವುಗಳನ್ನ ನಾನು ಈಡೇರಿಸ್ಕೋಬೇಕು. ಲಕ್ಷ್ಮಣ್ ಜೊತೆ ನಾನು ಆ ಮನೆಯಲ್ಲೇ ಇರಬೇಕು. ಅದಕ್ಕೆ ನೀನ್ ಸಹಾಯ ಮಾಡಬೇಕು. ಮಾಡ್ತೀನಿ. ನಾನೇನು ಮಾಡಬೇಕು ಹೇಳು? ನೀನು ಸಿಂಧು ಆಗ್ಬೇಕು. ನೀನು ಸಿಂಧು ಆಗ್ಬೇಕು. ಸಿಂಧು ಆಗಿ ನೀನ್ ನನ್ನ ಆಸೆಗಳನ್ನ ಈಡೇರಿಸ್ಬೇಕು. ನನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನನಗೆ ದೇಹ ಇಲ್ಲ. ನನಗೆ ನಿನ್ನ ದೇಹ ಬೇಕು. ಕೊಡ್ತೀಯಾ? ನನಗೆ ನೀನ್ ದ್ರೋಹ ಮಾಡಿದ್ಯಾ, ತಪ್ಪು ಮಾಡಿದ್ಯಾ, ಪಾಪಿ ನೀನು. ಅದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ನಾನು ಹೇಳ್ದಾಗ ಕೇಳಬೇಕು. ಆಯ್ತು, ಕೇಳ್ತೀನಿ. ಸರಿ, ಹಾಗಾದ್ರೆ ನನಗೆ ಬೇಕಾದಾಗ ನಾನು ಬರ್ತೀನಿ. ನಂಗೆ ಬೇಕಾದ್ದನ್ನು ಮಾಡ್ತೀನಿ. ನೀನು ಸುಮ್ಮನೆ ಇರಬೇಕು. ಸರಿ.